ನಮಸ್ಕಾರ ಫಾರಿನ್ ಮಂದಿಯವರಿಗೆ. ಇವತ್ತು ನಮ್ಮ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಯುವಕರ ಶಕ್ತಿ. ದೇಶದ ಬೆನ್ನೆಲುಬು ಯಾರೆಂದರೆ ಅವರೇ ಸದೃಢ ದೇಹ ಮತ್ತು ಶಕ್ತಿಯನ್ನು ಹೊಂದಿರುವ ಯುವಕ ಯುವತಿಯರು. ನಮ್ಮ ದೇಶ ಜಗತ್ತಿನ ತುಂಬೆಲ್ಲ ಹೆಸರುವಾಸಿಯಾಗಬೇಕಾದರೆ ದೇಶದ ಯುವಕರ ಕೊಡುಗೆ ತುಂಬ ಮುಖ್ಯವಾಗಿರುತ್ತದೆ. ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಸಿಗಬೇಕಾದರೆ ಯುವಕರು ತಮ್ಮ ಆಸೆ ಕನಸುಗಳನ್ನು ಬದಿಗಿಟ್ಟು ತಮ್ಮೆಲ್ಲರ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿಕೊಂಡು ಹೋಗುವ ಹೊಣೆ ನಮ್ಮದಾಗಿದೆ. ಇವಾಗಿನ ಯುವಕರು ಚಟಗಳಿಗೆ ದಾಸರಾಗಿದ್ದಾರೆ. ಭಯೋತ್ಪಾದಕರಿಗೆ ಮತ್ತು ರಾಜಕಾರಣಿಗಳಿಗೆ ಕೈಗೊಂಬೆಯಾಗಿದ್ದಾರೆ. ಇವರಿಗೆ ಚಟಗಳು ಕಲಿಯುವುದೆಂದರೆ ಕ್ಷಣಾರ್ಧದಲ್ಲಿ ಕಲಿತು ಬಿಡುತ್ತಾರೆ. ಆದರೆ ಒಂದು ಉತ್ತಮ ನಡವಳಿಕೆ ಕಲಿಯಬೇಕಾದರೆ ಯುವಕರು ಯುವತಿಯರು 100 ಸಲ ಯೋಚನೆ ಮಾಡುತ್ತಾರೆ. ಯುವ ಜನತೆ ಕೆಟ್ಟ ಕೆಲಸಗಳು ಮಾಡಿದರೆ ಅವರ ತಂದೆ ತಾಯಿಗಳನ್ನು ಹೆಸರು ತಗೊಂಡು ಬೈತಾರೆ. ಮಕ್ಕಳು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಇರಲಿ, ಆದರೆ ಕುಟುಂಬಕ್ಕೆ ಶಿಕ್ಷೆ ಯಾಕೆ ಬೇಕು? ಸಾಧನೆ ಮಾಡೋಕೆ ಹಲವಾರು ಕ್ಷೇತ್ರಗಳಿವೆ. ಕೇವಲ ಅವನು ಇವಳು ಮಾಡುತ್ತಿದ್ದಾರೆ ಅಂತ ಅವರು ಹಿಂಬಾಲಿಸಿ ಮಾಡಿದರೆ ನಾವು ಸೋಲುತ್ತೇವೆ. ನಮ್ಮ ಸಾಮರ್ಥ್ಯ ತಕ್ಕಂತೆ ನಾವು ಗುರಿ ಇಟ್ಟುಕೊಂಡು ನಡೆದರೆ ಗುರಿ ಮುಟ್ಟಲು ಸ್ವಲ್ಪ ತಡವಾಗಬಹುದು, ಆದರೆ ಖಂಡಿತವಾಗಿ ಒಂದು ದಿನ ನಾವು ಗುರಿ ಸಾಧಿಸುತ್ತೇವೆ. ಭಾರತದಲ್ಲಿ ಇರುವ ಯುವಕರ ಸಂಖ್ಯೆ 440 ಮಿಲಿಯನ್. ಮನಸ್ಸು ಮಾಡಿದರೆ ಹೊಸ ಸಾಮ್ರಾಜ್ಯವೇ ಕಟ್ಟಬಹುದು. ಆಗಿನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಮುಂದಿನ ಯುವ ಜನತೆಗೆ ಕಾಪಾಡುತ್ತಾರೆ ಅಂತ ಭಾರತಕ್ಕೆ ತಮ್ಮ ಪ್ರಾಣ ಪಣಕ್ಕಿಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಆದರೆ ಇವಾಗಿನ ಯುವ ಜನತೆ ಆಟಿಟ್ಯೂಡ್ ಅಂತ ಯಾರು ಮಾತು ಕೇಳದೆ ತಮ್ಮ ಇಷ್ಟ ಬಂದಿದ್ದು ಮಾಡಿಕೊಳ್ಳುತ್ತಾ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ. ಅಲ್ಲದೆ ಅವರ ತಾಳಕ್ಕೆ ಕುಣಿಯುತ್ತಿದ್ದಾರೆ. ಶೋಕಿ ಎಂಬುದು ನಮ್ಮ ಕಲೆಯಿಂದ ಗುರುತಿಸಬೇಕು, ಅದು ಬಿಟ್ಟು ಉಡುಗೆ ತೊಡುಗೆ ಬಣ್ಣಗಳಿಂದಲ್ಲ. ಇವಾಗಿನ ಯುವ ಜನತೆಯಲ್ಲಿ ಅತಿಯಾಗಿ ಆರೋಗ್ಯ ಹದಗೆಡುತ್ತಿದೆ. ಇದರಿಂದ ಜೀವಕ್ಕೆ ಕುತ್ತು ಬರುತ್ತಿದೆ. ಎಲ್ಲರೂ ಮೋಜು ಮಸ್ತಿಯಲ್ಲಿ ಮುಳುಗಿದ್ದಾರೆ. ಒಟ್ಟು ಯುವಕರ ಮನಸ್ಥಿತಿಯಲ್ಲಿ ಏನೇ ಇದೆ ಅಂದರೆ ಚಟಗಳನ್ನು ಕಲಿತು ಆದಷ್ಟು ಚಟ್ಟ ಏರಿದರಾಯ್ತು ಅನ್ನುತ್ತಿದ್ದಾರೆ. ಹಾಗಾದರೆ ನಮಗೂ ಪ್ರಾಣಿಗಳು ಇರುವ ವ್ಯತ್ಯಾಸ ಏನು? ಅವುಗಳು ಗೊತ್ತಿಲ್ಲದೆ ಒಳ್ಳೆ ಕೆಲಸ ಮಾಡುತ್ತಾರೆ. ನಮಗೆ ತಿಳುವಳಿಕೆ ಇದ್ರೂ ಸಹ ಕೆಟ್ಟ ದಾರಿಯಲ್ಲಿ ಸಾಗುತ್ತಿದ್ದೇವೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ, ನಾನು ಅನ್ನುವ ಅಹಂಕಾರವನ್ನು ನಿಯಂತ್ರಣದಲ್ಲಿಡುವ ಶಕ್ತಿ ನಮ್ಮ ಕಡೆನೇ ಇದೆ. ನಾವುಗಳು ಬಳಸಬೇಕು ಅಷ್ಟೇ. ಯುವ ಜನತೆ ಪರೀಕ್ಷೆಯಲ್ಲಿ ಸೋತರೂ ಜೀವನದಾಗ ಸೋಲ್ಬಾರದು. ಧೈರ್ಯದಿಂದ ಮುನ್ನುಗ್ಗೋಣ. ಯುವ ಜನತೆ ಸತ್ತಾಗ ಮಲಗೋದು ಇದ್ದೇ ಇದೆ, ಎದ್ದಾಗರ ಕೆಲಸ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.